ರಾಮಯ್ಯ ಆಗಮಿಸ್ತಾ ಇದ್ದಾರೆ ನೋಡಿ. ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ ಈಗ ಓವಲ್ಗೆ ಬರ್ತಾ ಇದ್ದಾರೆ, ಓವಲ್ ಪ್ರದೇಶಕ್ಕೆ ಬರ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿವೇಕ ಸ್ಮಾರಕದ ಒಂದು ಲೋಕಾರ್ಪಣೆಗೆ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಇವತ್ತು ಮುಖ್ಯವಾದಂಥ ಕಾರ್ಯಕ್ರಮ ವಿವೇಕ ಸ್ಮಾರಕ. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಿದ್ದರು 1892ರಲ್ಲಿ. ಅದರ ಒಂದು ಸವಿನೆನಪಿಗಾಗಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಹಾಗಾಗಿ ಆ ಒಂದು ಪವಿತ್ರ ತಾಣವನ್ನು ಕೂಡ ಸ್ಮಾರಕವಾಗಿ ಮಾಡ್ತಾ ಇದ್ದಾರೆ. ಅದರ ಉದ್ಘಾಟನೆಗೆ ಪ್ರಧಾನಿ ಮೋದಿ ಈಗ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಶ್ರಮಕ್ಕೆ, ರಾಮಕೃಷ್ಣ ಆಶ್ರಮಕ್ಕೆ ತೆರಳುತ್ತಾರೆ. ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಓವಲ್ ಮೈದಾನಕ್ಕೆ ಬರ್ತಾ ಇದ್ದಾರೆ. ಈಗ ಓವಲ್ ಮೈದಾನ ಬಳಿಕ ರಸ್ತೆ ಮಾರ್ಗವಾಗಿ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡ್ತಾರೆ. ಸಾರ್ವಜನಿಕರ ಉದ್ದೇಶಿಸಿ ಮೋದಿಯವರು ಭಾಷಣವನ್ನು ಮಾಡ್ತಾರೆ. ಅದಾದಮೇಲೆ ರಾಮಕೃಷ್ಣ ಆಶ್ರಮ ಶಾಲೆಗೆ ಭೇಟಿ ಕೊಡ್ತಾರೆ. ನಂತರ ಕಾರ್ಯಕ್ರಮ ಮುಗಿದು ಸುಮಾರು 5:30 ಸುಮಾರಿಗೆ ದೆಹಲಿಗೆ ಭೇಟಿಯನ್ನು ಕೊಡ್ತಾರೆ. ಓವಲ್ ಗ್ರೌಂಡ್ಗೆ ಮೋದಿ ಈಗ ಆಗಮಿಸಿದ್ದಾರೆ. ನೋಡ್ತಾ ಇದ್ದೀವಿ, ಹೆಲಿಕಾಪ್ಟರ್ ಮೂಲಕ ಬಂದಿದ್ದಾರೆ. ಅದರಲ್ಲಿ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದರು. ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಈಗ ಓವಲ್ ಗ್ರೌಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ. ರಸ್ತೆ ಮಾರ್ಗವಾಗಿ ಈಗ ರಾಮಕೃಷ್ಣ ಆಶ್ರಮಕ್ಕೆ ತೆರಳುತ್ತಾರೆ. ವಿವೇಕ ಸ್ಮಾರಕವನ್ನ ಲೋಕಾರ್ಪಣೆಗೊಳಿಸಲಿದ್ದಾರೆ ಪ್ರಧಾನಿ ಮೋದಿ. ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ ನರೇಂದ್ರ ಮೋದಿ ಸಾಗುವಂತಹ ಮಾರ್ಗಗಳು. ಎಲ್ಲೆಲ್ಲಿ ರಸ್ತೆ ಗುಂಡಿಗಳು ಬಿದ್ದಿದ್ವು ಅದೆಲ್ಲವನ್ನು ಕೂಡ ಈಗ ಸರಿಪಡಿಸಿದ್ದಾರೆ. ಹಳಿರು ತೋರಣಗಳಿಂದ ಆಶ್ರಮ ಕೂಡ ಕಂಗೊಳಿಸ್ತಾ ಇದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರಿಗೆ ಸಾಥನ್ನು ಕೊಡ್ತಾರೆ. ಗೆಹ್ಲೋಟ್ ಕೂಡ ಅವರನ್ನ ಬರಮಾಡಿಕೊಂಡ್ರು ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಡ್ತಾರೆ. ನಗರಾದ್ಯಂತ ಈಗ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಹಲವು ಮಾರ್ಗಗಳನ್ನು ಕೂಡ ಈಗ ನಿರ್ಬಂಧ ವಿಧಿಸಲಾಗಿದೆ. ನೋಡ್ತಾ ಇದ್ದೀವಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿರುವಂತಹ ಹೆಲಿಕಾಪ್ಟರ್ನ ದೃಶ್ಯ. ಸೇನಾ ಹೆಲಿಕಾಪ್ಟರ್ನಲ್ಲಿ ಸದ್ಯಕ್ಕೆ ಓವಲ್ ಗ್ರೌಂಡ್ಗೆ ಬಂದಿದ್ದಾರೆ. ರಾಮಕೃಷ್ಣ ಪರಮಹಂಸರ ಶಿಷ್ಯರಾದಂತಹ ವಿವೇಕಾನಂದರು 1892ರಲ್ಲಿ ಮೈಸೂರಿಗೆ ಬಂದಿದ್ದರು. ಆವಾಗ ಅವರು ಇದೇ ಆಶ್ರಮದಲ್ಲಿ ಉಳ್ಕೊಂಡಿದ್ರು. ಧ್ಯಾನಗಳಾಗಿರ್ಬೋದು, ಆದರ್ಶಗಳಾಗಿರ್ಬೋದು, ಅವರ ಭಾಷಣಗಳಾಗಿರ್ಬೋದು. ಆ ಸಂದರ್ಭದಲ್ಲಿ ಅವರ ಸವಿನೆನಪಿಗಾಗಿ ಒಂದು ಐತಿಹಾಸಿಕವಾದಂತಹ ಸ್ಮಾರಕವನ್ನು ಮಾಡಿದ್ದಾರೆ. ಅದರ ಒಂದು ಕಾರ್ಯಕ್ರಮ ಇದು ವಿವೇಕ ಸ್ಮಾರಕ. ಅದರ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಬಂದಿದ್ದಾರೆ. ಅಭಿಮಾನಿಗಳತ್ತ ಈಗ ಸಾರ್ವಜನಿಕರ ಮತ್ತು ಕಡೆ ಮುಖ ಮಾಡ್ತಾ ಇದ್ದಾರೆ. ಅಲ್ಲಿ ಕೈ ಬೀಸ್ತಾ ಇದ್ದಾರೆ. ಮೊದಲು ಅಲ್ಲಿ ಭೋಜ್ಪುರ ಏನಿದೆ ವಿಮಾನ ನಿಲ್ದಾಣ, ಅದರ ಉದ್ಘಾಟನೆ ಮಾಡಿದರು ಆಂಧ್ರ ಪ್ರದೇಶ. ಅಲ್ಲಿಂದ ನೇರವಾಗಿ ಈಗ ಮೈಸೂರಿಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಿರಂಜನ ಮಠದಲ್ಲಿ ವಿವೇಕಾನಂದರು ತಂಗಿರ್ತಾರೆ 1892. ಆ ಸಂದರ್ಭದಲ್ಲಿ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿದ್ದಂತಹ ದಿವಾನರ ಮನೆಗೂ ಕೂಡ ಹೊಂದಿಕೊಂಡಿತ್ತು ಈ ಒಂದು ಅನಾಥಾಶ್ರಮ ನಿರಂಜನ ಮಠ. ಅಲ್ಲಿ ತಂಗಿದ್ರು. ಈ ಒಂದು ಆಶ್ರಮಕ್ಕೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಅದಾದಮೇಲೆ ಶಿವಾಲಯಕ್ಕೂ ಕೂಡ ಅವರು ಭೇಟಿಯನ್ನು ಕೊಡ್ತಾರೆ. ಅಲ್ಲೂ ಕೂಡ ಕೆಲ ಕಾಲ ಧ್ಯಾನವನ್ನು ಕೂಡ ಮೋದಿ ಮಾಡಲಿದ್ದಾರೆ. ನೋಡ್ತಾ ಇದ್ದೀವಿ ನರೇಂದ್ರ ಮೋದಿಯವರು ಆಗಮಿಸಿರುವಂತಹ ದೃಶ್ಯ. ಓವಲ್ ಗ್ರೌಂಡ್, ಸದ್ಯಕ್ಕೆ ಓವಲ್ ಗ್ರೌಂಡ್ ಇದೆ. ಓವಲ್ ಗ್ರೌಂಡ್ ಬಂದಿದ್ದಾರೆ. ಅಲ್ಲಿಂದ ರಸ್ತೆ ಮಾರ್ಗದ ಮೂಲಕ ವಿವೇಕಾನಂದ ಆಶ್ರಮಕ್ಕೆ ತೆರಳುತ್ತಾರೆ. ಅಲ್ಲಿ ಕೆಲ ಕಾಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನೆ ನೆರವೇರಿಸ್ತಾರೆ. ಅದಾದ ನಂತರದಲ್ಲಿ ಆ ಶಾಲೆಗೂ ಕೂಡ ಭೇಟಿ ಕೊಡ್ತಾರೆ. ರಾಮಕೃಷ್ಣ ಆಶ್ರಮ ಶಾಲೆಗೆ ಸುಮಾರು 4:30 ಆಗ್ಬೋದು. ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರಿಗೆ ಒಂದು ಅದ್ಭುತವಾದ ಉಡುಗೊರೆ ಕೂಡ ಸಿದ್ಧ ಆಗಿದೆ. ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಅದನ್ನು ತಯಾರು ಮಾಡಿದ್ದಾರೆ.